ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ. ಆ ನಿರೀಕ್ಷೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ಸಮಯ ಕೊಡಬೇಕು. ನನಗೆ 24 ಗಂಟೆ ಏನೇ ಇವತ್ತು ದೆಹಲಿಯಲ್ಲಿ ಕಾರ್ಯಕ್ರಮಗಳಿಗೆ ಬ್ಯುಸಿ ಇದ್ದರೂ ನಾನು ಒಂದು ಕಣ್ಣು ಈ ಕಡೆನೇ ಇರೋದು, ಹೃದಯ ಇಲ್ಲೇ ಇರ್ತದೆ ಮಂಡ್ಯದಲ್ಲಿ. ನಾನು ನಿಮ್ಮ ಆಸೆ ನೆರವೇರಿಸ್ತಕ್ಕಂಥದ್ರಲ್ಲಿ ನಿಮಗೆ ನಿರಾಸೆ ಮಾಡಲ್ಲ. ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಯಾವೊಂದು VSL ನಮ್ಮ ವೈಜಾಗ್ ಸ್ಟೀಲ್ ಪ್ಲಾಂಟ್ ಅದನ್ನು ಪ್ರೈವೇಟಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು. ಆದರೆ ನಾನು ತೆಗೆದುಕೊಂಡಂಥ ಕಠಿಣವಾದ ನಿರ್ಧಾರದಿಂದ ಇವತ್ತು ಆ ಕಾರ್ಖಾನೆ 700 ಕೋಟಿ ಪ್ರತಿನಿತ್ಯ ನಷ್ಟದಲ್ಲಿ ಇವತ್ತು 80 ಕೋಟಿ ಪ್ರಾಫಿಟಿಗೆ ತಂದಿದ್ದಾರೆ. ಕಾರ್ಖಾನೆ ಮಾರಾಟ ಮಾಡಲಿಕ್ಕೆ ಬಿಡಲಿಲ್ಲ. ನನಗೆ ಯಾವುದೇ ಕಾರಣಕ್ಕೂ ನನ್ನ ಕಾಲದಲ್ಲಿ ಮಾರಾಟ ಮಾಡೋಕ್ಕೆ ಬಿಡಲ್ಲ. ಇವತ್ತು ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಈಗಾಗಲೇ ಅದ್ರ ಬಗ್ಗೆ DPR ನಡೀತಾ ಇದೆ. ಇವತ್ತು ಸುಮಾರು 15ರಿಂದ 18,000 ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ನ ಭದ್ರಾವತಿನಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಬಹಳ ಜನ ಅಲ್ಲಿ ವಾಸ ಇದ್ದಾರೆ. ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ಬಹಳ ಜನ ಇರ್ತಾರೆ. ಆ ಕಾರ್ಖಾನೆಗೆ ಇವತ್ತು ಹೊಸ ಜೀವ ಕೊಡ್ತಾ ಇರ್ತಾನೆ. ವಿಶ್ವೇಶ್ವರರ ಹೆಸರು ಉಳಿಸ್ಬೇಕು, ಮಹಾರಾಜರ ಹೆಸರು ಉಳಿಸ್ಬೇಕು ಅಂತಕ್ಕಂಥ. ಇನ್ನು HMT ವಿಷಯದಲ್ಲಿ ನಾನೇನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಹೇಳಿ ತಕರಾರು ತಕೊಂಡು ಕೂತಿದ್ದಾರೆ. ಇವತ್ತು ಆ HMT ಒಂದು ಕಾಲದಲ್ಲಿ 25,000 ಜನ ಕೆಲಸ ಕೊಟ್ಟಂಥ ಕಾರ್ಖಾನೆ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು HMT ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ. ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಿಮಗೆ ದಾರೆ ರೀತಿ ನಾನೇನು ಸ್ವಂತಕ್ಕೆ ವೈಯಕ್ತಿಕವಾಗಿ ಏನೋ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಹೃದಯದಲ್ಲಿ ಶಾಶ್ವತವಾದ ಸ್ಥಾನ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕರೆ ಅದೇ ನನ್ನ ಆಸ್ತಿ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನೂ ಆಗಬೇಕಾಗಿದೆ. ನಾನು ಅದೇನು ನಂಬಿದ್ದೀರಿ ನಿಮ್ಗೆ ಉಳಿಸ್ಕೊಡ್ತೀನಿ. ನಿಮ್ಗೆಲ್ರಿಗೂ ಭಗವಂತ ಒಳ್ಳೆಯದು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.